ದೀರ್ಘ ಸುಮಂಗಲೀ ಭವ. ನಿನ್ನ ಮನೆಯಲ್ಲಿ ಯಾರೂ ಇಲ್ಲ ಅಂತ ಯೋಚನೆ ಮಾಡ್ತಿದೆಯಲ್ಲ ತಾಯಿ, ಸ್ವಲ್ಪ ಕಣ್ಬಿಟ್ಟು ನೋಡು, ಇಲ್ಲಿ ಎಲ್ಲವೂ ನಿನ್ನವರೇ ಇದ್ದಾರೆ. ಇಲ್ಲ ಗುರುಜಿ, ನನ್ನ ಬದುಕು ಸೂತ್ರ ಇಲ್ಲದೆ ಇರೋ ಗಾಳಿಪಟ ತರ ಆಗ್ಬಿಟ್ಟಿದೆ. ಎಲ್ರೂ ತಮ್ಗೆ ಇಷ್ಟ ಬಂದ ಹಾಗೆ ನನ್ನನ್ನು ಆಡಿಸ್ತಿದ್ದಾರೆ. ಸೂತ್ರವಿರುವುದು ಆ ಪರಮಾತ್ಮನ ಕೈಯಲ್ಲಿ. ಆ ಭಗವಂತನ ಆಜ್ಞೆ ಇಲ್ಲದೆ ಏನೂ ಆಗಲಿಕ್ಕೂ ಸಾಧ್ಯ ಇಲ್ಲ. ನಾವು ಬರೀ ಪಾತ್ರಧಾರಿಗಳಷ್ಟೇ ತಾಯಿ. ನನ್ನ ನಂಬಿಕೆ ಸುಳ್ಳಾಯ್ತು ಗುರುಜಿ. ಇನ್ನು ನಾನು ಬದುಕಿರೋದ್ರಲ್ಲಿ ಯಾವ ಅರ್ಥ ಇದೆ ಹೇಳಿ? ನಿನ್ನ ನಂಬಿಕೆಗಳು ಪ್ರಾಮಾಣಿಕವಾಗಿದ್ದರೆ ಅದು ಯಾವತ್ತೂ ಸುಳ್ಳಾಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ನಿನ್ನ ನಂಬಿಕೆ ಆ ಪರಮಾತ್ಮನಷ್ಟೇ ಸತ್ಯ, ಅದು ಯಾವತ್ತೂ ಸುಳ್ಳಾಗಲಿಕ್ಕೆ ಸಾಧ್ಯವಿಲ್ಲ. ಸತ್ಯಕ್ಕೆ ಸುಳ್ಳೆಂಬ ಮೋಡ ಕವಿತಿದೆ, ಅದು ಮರೆಯಾಗಲಿಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕು. ಒಂದ್ಸಲ ಮನೆಗೆ ಬನ್ನಿ ಗುರುಜಿ. ಇವತ್ತು ನೀವು ನಮ್ಮ ಮನೆಗೆ ಬರ್ತೀರಾ ಅಂತ ನಾನು ಕಾಯ್ತಾ ಇದ್ದೆ. ಒಂದ್ಸಲ ನೀವು ಮನೆಗೆ ಬಂದ್ರೆ ನಿಮಗೆ ಎಲ್ಲ ವಿಷಯಗಳು ಗೊತ್ತಾಗುತ್ತೆ. ಯಾರೋ ಒಬ್ಬ ನನ್ನ ಗಂಡ ಅಂತ ಹೇಳ್ಕೊಂಡು ಬಂದು ನಮ್ಮ ಮನೆಗೆ ಸೇರ್ಕೊಂಡಿದ್ದಾನೆ. ಒಂದು ಸತ್ಯಕ್ಕೆ ಹಲವಾರು ಮುಖಗಳಿರುತ್ತೆ. ಅದನ್ನ ಒಂದೇ ಬದಿಯಿಂದ ಯಾವತ್ತೂ ನಾವು ನೋಡಬಾರ್ದು. ಅದನ್ನ ಹಲವಾರು ರೂಪದಲ್ಲಿ ನಾವು ನೋಡಿದಾಗಲೇ ಅದು ಸತ್ಯ ಯಾವುದು ಸುಳ್ಳು ಯಾವುದು ನಮ್ಗೆ ಗೊತ್ತಾಗುತ್ತೆ. ಈ ಪ್ರಪಂಚದಲ್ಲಿ ಆ ಪರಮಾತ್ಮನ ಅನುಜ್ಞೆ ಇಲ್ಲದೆ ಒಂದು ಹುಲ್ಲುಕಡ್ಡಿಯೂ ಸಹ ಅಲ್ಲಾಡಲು ಸಾಧ್ಯವಿಲ್ಲ. ನಿನ್ನ ಜೀವನದಲ್ಲಿ ಕೂಡ ಕೆಲವೊಂದು ಘಟನೆಗಳು ನಡೆಯುತ್ತಿರುವುದು ಆ ಪರಮಾತ್ಮನ ಆಜ್ಞೆಯಂತೆಯೇ. ಇಷ್ಟೊಂದು ಕಷ್ಟದ ಬದುಕು ನಿನ್ನದಾಗಿರುವಾಗ ನಿನಗೋಸ್ಕರ ಸುಖದ ಮೆಟ್ಟಿಲುಗಳು ಮುಂದೆ ಕಾದಿವೆ ಮಗಳೇ. ಕಣ್ಣಿಗೆ ಕಾಣುವುದೆಲ್ಲ ಸತ್ಯವೂ ಅಲ್ಲ, ನಿತ್ಯವೂ ಅಲ್ಲ. ನಿನ್ನ ನಂಬಿಕೆಯೇ ದೊಡ್ಡದು ಎಂದು ನೀನು ತಿಳಿದಿರುವಾಗ ಆ ನಂಬಿಕೆಗಿಂತ ಮತ್ತೊಂದು ದೊಡ್ಡದಾದಂಥ ಸತ್ಯವು ಅದರ ಹಿಂದೆ ಅಡಗಿರಬಹುದಲ್ಲವೇ? ಹಾಗಾದ್ರೆ ನಿಮ್ಮ ಮಾತಿನ ಅರ್ಥ ನಾನು ನನ್ನ ಮನಸ್ಸಾಕ್ಷಿ ವಿರುದ್ಧವಾಗಿ ನಡ್ಕೋಬೇಕು ಅಂತನಾ? ಹಾಗೆ ಬದುಕಕ್ಕಾಗುತ್ತಾ ಗುರುಜಿ ನನಗೆ? ನನ್ನ ವಿಷು ಪ್ರೀತಿನ ಕೊಂದು ಬದುಕು ಅನ್ನೋದ ನಿಮ್ಮ ಮಾತಿನ ಅರ್ಥ? ಹೀಗೆ ಬದುಕಬೇಕು ಅಂತ ನೀವು ಹೇಳೋದಾದ್ರೆ ನನಗಂತ ಬದುಕು ಬೇಡ ಗುರುಜಿ. ನೆಮ್ಮದಿಯಾಗಿ ಪ್ರಾಣ ಬಿಡ್ತೀನಿ. ಆಗಲೇ ಹೇಳಿದ ಹಾಗೆ ಸತ್ಯಕ್ಕೆ ಹಲವಾರು ಮುಖಗಳಿರುತ್ತೆ. ಇದೇ ಸತ್ಯ ಎಂದು ಅದನ್ನು ನಂಬಿಕೊಂಡು ಅಂಟುಕೊಂಡಿರಬಾರದು. ನಾವು ಸತ್ಯವನ್ನ ಹುಡುಕುತ್ತಾ ಹೋಗಬೇಕು. ನನಗೇನು ಅರ್ಥ ಆಗ್ತಾ ಇಲ್ಲ ಗುರುಜಿ. ಮುಂದೆ ಎಲ್ಲವೂ ನಿನಗೆ ಅರ್ಥ ಆಗತ್ತೆ. ಅಂದ್ರೆ ನನಗೆ ಈ ಬಂಧನದಿಂದ ಬಿಡುಗಡೆ ಅನ್ನೋದೇ ಇಲ್ವಾ ಗುರುಜಿ? ಬಿಡುಗಡೆ ಇಲ್ಲದ ಬಂಧನ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಯಾವುದೋ ಮಹತ್ತರವಾದ ಕಾರಣಕ್ಕೋಸ್ಕರ ನಿನ್ನ ಜೀವನದಲ್ಲಿ ಕೆಲವೊಂದು ವಿಚಿತ್ರ ಸಂಗತಿಗಳು ನಡೆಯುತ್ತಿದೆಯಷ್ಟೇ. ಇದೆಲ್ಲ ಕ್ಷಣಿಕ ಮಾತ್ರ. ನೀನು ನಿನ್ನ ನಂಬಿಕೆ ಸತ್ಯ ಎಂದು ತಿಳಿದುಕೊಂಡಿದ್ದೀಯ. ಅದೆಲ್ಲವೂ ಸತ್ಯವೆಂದು ಅರಿಯಲು ಕೆಲವೇ ದಿನಗಳ ಕಾದಿದೆ. ಹತ್ತಿರದಲ್ಲೇ ಎಲ್ಲ ಸತ್ಯ ಸಂಗತಿಗಳು ನಿನಗೆ ಗೊತ್ತಾಗುತ್ತೆ. ಇಷ್ಟಾರ್ಥ ಸಿದ್ಧಿಯಾಗಲಿ. ನಿನ್ನ ಮನದಲ್ಲಿ ನಿನ್ನ ಮುಂದೆ ಎಲ್ಲವೂ ಸುಖಕರವಾಗಿಯೇ ನಡೆಯುತ್ತೆ. ಗುರುಜಿ, ಈಗ ಬಂದಿರೋದು ನನ್ನ ವಿಷಯ ಅಲ್ಲ, ನನ್ನ ಪ್ರೀತಿ ಅಲ್ಲ. ನನ್ನ ನಂಬಿಕೆನೇ ಸತ್ಯ. ನನ್ನ ಮನಸ್ಸು ಸುಳ್ಳು ಹೇಳ್ತಿಲ್ಲ. ನಿನಗೆ ಒಳ್ಳೆಯದಾಗಲಿ. ನಿನ್ನ ನಂಬಿಕೆ ಸತ್ಯವಾಗಲಿ.
ದೇವಕಿ, ಯಾಕೆ ಇವತ್ತು ಪೂಜೆಗೆ ಬಂದಿಲ್ಲ? ದೇವಸ್ಥಾನದಲ್ಲಿ ಇವ್ರಿಗೆ ವಿಶೇಷವಾದ ಪೂಜೆ ಇತ್ತು, ಅದಕ್ಕೆ ಬರೋಕ್ಕಾಗಲಿಲ್ಲ. ಪೂಜೆ ಎಲ್ಲ ಹೇಗಾಯ್ತು? ಎಲ್ಲ ಸಾಂಗವಾಗಿ ನಡೀತಾ? ಮನೇನ ನುಂಗಿದ್ ನೀರ್ ಕುಡಿಬೇಕು ಅಂತ ನಿಮ್ ಮಗಳು ತೀರ್ಮಾನ ಮಾಡ್ಕೊಂಡಿದ್ದಾಳಲ್ಲ, ಪೂಜೆ ಸಾಂಗವಾಗಿ ನಡೆಯೋದಕ್ಕೆ ಹೇಗ್ ಸಾಧ್ಯ ಹೇಳಿ? ಏನಾಯ್ತು ರುಕ್ಮಿಣಿ ಅವರೇ? ನೀವೇ ಇಲ್ಲಿಗೆ ಬಂದು ನೋಡ್ಬೇಕಾಗಿತ್ತು ದೇವ್ಕಿ. ನಿಮ್ ಮಗಳ ಅವತಾರ ನೋಡಿ ಕಣ್ ತುಂಬಿಸ್ಕೊಳ್ಬೇಕಾಗಿತ್ತು, ಆಗ ನಿಮಗೆ ಖುಷಿ ಆಗ್ತಾ ಇತ್ತು. ಮೊದ್ಲು ನಿಮ್ ದೊಡ್ಡ ಮಗಳಿಂದ ಸಮಸ್ಯೆ ಆಗ್ತಾ ಇತ್ತು, ಈಗ ನಿಮ್ಮ ಚಿಕ್ಕ ಮಗಳಿಂದ ಸಮಸ್ಯೆಗಳು ಶುರುವಾಗ್ತಾ ಇದೆ. ಒಟ್ನಲ್ಲಿ ನಿಮ್ಮ ಕುಟುಂಬದಿಂದ ನಮ್ಮ ಮನೆಗೆ ಬಿಡುಗಡೆನೆ ಇಲ್ಲ ಅನಿಸ್ತಾ ಇದೆ. ರಾಧಿಕಾ ಏನ್ ಮಾಡಿದ್ಲು ಅಂತಾದ್ರೂ ಹೇಳಿ, ಯಾಕೆ ಹೀಗೆ ಸುತ್ತಿ ಬೆಳೆಸಿ ಮಾತಾಡ್ತಾ ಇದ್ದೀರಾ? ನಾನ್ ಯಾಕೆ ಸುತ್ತಿ ಬಳಸಿ ಮಾತಾಡ್ಲಿ ದೇವ್ಕಿ? ಬಡೂರ್ ಮನೆ ಹೆಣ್ಣಾದ್ರೂ ಪರವಾಗಿಲ್ಲ, ಮನೆಗ್ ಬಂದು ಮನೆ ಬೆಳಗ್ಲಿ ಅಂತ ಆಸ್ತಿ ಅಂತಸ್ತು ನೋಡ್ದೆ ಕಣ್ ಮುಚ್ಕೊಂಡು ಮದ್ವೆ ಮಾಡ್ಕೊಂಡು ಕರ್ಕೊಂಬಂದ್ವಿ. ಅದಕ್ಕೀಗ ಸರಿಯಾದ ಉಡುಗೊರೆ ಸಿಗ್ತಾ ಇದೆ. ಇವತ್ತು ಗುರೂಜಿ ಮುಂದೆ ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು. ನನ್ ಮಗನ್ ಪಕ್ಕದಲ್ಲಿ ಕುತ್ಕೊಂಡು ಪೂಜೆ ಮಾಡಲ್ಲ ಅಂತ ಹೇಳಿದ್ಲು ನಿಮ್ ಮಗಳು. ನನ್ ಮಗನ್ಗೆ ಎಷ್ಟು ನೋವಾಗ್ತಿದೆ ಗೊತ್ತಾ? ಇದೇನಾ ದೇವ್ಕಿ ನೀವು ನಿಮ್ ಮಗಳಿಗೆ ಕೊಟ್ಟಿರೋ ಸಂಸ್ಕಾರ? ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯೋ ಹಾಗಿಲ್ಲ, ಶುರು ಮಾಡ್ಕೊಂಡ್ಬಿಡ್ತಾಳೆ. ದಿನದಿಂದ ದಿನಕ್ಕೆ ನನ್ನ ಮಗನ್ ನೆಮ್ಮದಿನ ಹಾಳು ಮಾಡ್ತಾ ಇದ್ದಾಳೆ. ನನ್ನ ಮಗನ್ ನೆಮ್ಮದಿನೇ ಯಾಕೆ, ಮನೇಲಿರೋ ಎಲ್ಲಾ ನೆಮ್ಮದಿನೂ ಹಾಳು ಮಾಡ್ತಿದ್ದಾಳೆ. ನೋಡಿ ರುಕ್ಮಿಣಿ ಅವರೇ, ಯಾಕೋ ರಾಧಿಕನ್ ಮನಸ್ಥಿತಿ ಸರಿಯಾಗಿಲ್ಲ. ಇಲ್ದಿದ್ರೆ ಅವಳು ಹೀಗೆಲ್ಲ ನಡ್ಕೊಳ್ಳೋಳೆ ಅಲ್ಲ. ದಯವಿಟ್ಟು ಅವಳನ್ನು ಕ್ಷಮಿಸ್ಬಿಡಿ. ಕ್ಷಮಿಸೋದ? ಅವಳು ಮಾಡ್ತಿರೋದು ಕ್ಷಮಿಸಕ್ ಆಗದೆ ಇರೋಂತ ತಪ್ಪು ದೇವ್ಕಿ. ನನ್ನ ಮಗ ದೇವ್ರಂತವನು, ಅಂತವ್ನ ಕೈ ಹಿಡಿಯೋದಿಕ್ಕೆ ಇವಳು 7 ಜನ್ಮದ ಪುಣ್ಯ ಮಾಡಿರ್ಬೇಕು. ಅಂತವ್ನ ಮನ್ಸೆ ನೋಯಿಸ್ತಾ ಇದ್ದಾಳೆ. ನೋಡಿ ದೇವ್ಕಿ, ನಾನ್ ಹೇಳೋದೆಲ್ಲ ಹೇಳ್ಬಿಟ್ಟಿದ್ದೀನಿ. ನಿಮ್ ಮಗಳು ಇದೇ ತರನೇ ನಡ್ಕೊಳ್ತಾ ಇದ್ರೆ ನಾನ್ ಬೇರೆ ತೀರ್ಮಾನನೇ ತಗೋಬೇಕಾಗತ್ತೆ. ನೀವೇ ಹೀಗೆ ಮಾತಾಡಿದ್ರೆ ಹೇಗ್ ರುಕ್ಮಿಣಿ ಅವ್ರೆ? ನೀವು ಈಗ ಅವಳಿಗೆ ತಾಯಿ ಸ್ಥಾನದಲ್ಲಿರೋರು. ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ಏನೋ ಗ್ರಹಚಾರ ಸರಿ ಇಲ್ಲ ಅಷ್ಟೇ, ಅದಕ್ಕೆ ನನ್ನ ಮಗಳು ಹಾಗೆ ನಡ್ಕೋತಾ ಇದ್ದಾಳೆ. ಅಲ್ಲ ದೇವ್ಕಿ, ಮನೆಯಲ್ಲಿ ಯಾರಿಗೂ ಇಲ್ದಿರೋ ಅನುಮಾನ ನಿಮ್ ಮಗಳಿಗೆ ಮಾತ್ರನಾ? ಇದನ್ನ ಹುಚ್ಚು ಅಂದ್ರೆ ಬೇರೆ ಇನ್ನೇನ್ ಹೇಳಕ್ಕಾಗತ್ತೆ? ನೋಡಿ ದೇವ್ಕಿ, ನಿಮ್ ಮಗಳಿಗೆ ಫೋನ್ ಮಾಡಿ ಹೇಳ್ತಿರೋ ಕರೆಸ್ಕೊಂಡು ಹೇಳ್ತಿರೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಅವಳಿಗೆ ಒಂದ್ ಸ್ವಲ್ಪ ತಿಳಿ ಹೇಳಿ. ಇಲ್ಲ ಅಂದ್ರೆ ಅವಳಿ ಮನೆಯಲ್ಲಿರೋದು ಕಷ್ಟ ಆಗತ್ತೆ. ನೀನ್ ಮಾಡಿ ಸರಿನಾ ರಾಧಿಕಾ? ಕೊನೆಗೂ ಸ್ವಾಮೀಜಿಗಳ ಮುಂದೆ ಅವಮಾನ ಆಗೋ ಹಾಗೆ ಮಾಡ್ಬಿಟ್ಟಿಯಲ್ಲ. ಅಜ್ಜಿ, ಸ್ವಾಮೀಜಿಗಳಿಗೆ ಅವಮಾನ ಆಗಿಲ್ಲ. ಹಾಗೊಂದು ವೇಳೆ ಆಗಿದ್ದಿದ್ರೆ ಅವ್ರು ನನಗೆ ಆಶೀರ್ವಾದ ಮಾಡಿ ಹೋಗ್ತಿರ್ಲಿಲ್ಲ. ನಾನು ನಂಬಿದ ನಂಬಿಕೆನೇ ಸತ್ಯ ಅಂತ ನಂಬಿರೋಳು ನಾನು. ಅದನ್ನು ಯಾರೇ ದೂರ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಅವ್ರ ಹತ್ರ ನಾನು ಹೀಗೆ ನಡ್ಕೊಳ್ಳೋದು. ನಿನಗೆ ಇತ್ತೀಚೆಗೆ ಈ ಮನೆಯ ಮೇಲೆ ಪ್ರೀತಿ ಕಡಿಮೆ ಆಗ್ತಿದೆ ಅಲ್ವಾ? ನನ್ನ ರಾಧಿಕಾ ಇಷ್ಟೊಂದು ಕಠೋರವಾಗಿ ಮಾತಾಡ್ತಿರೋದನ್ನ ನಾನು ಇವತ್ತೇ ಕೇಳ್ತಾ ಇರೋದು. ನಾನು ಹೀಗೆ ಮಾತಾಡ್ತಿದ್ದೀನಿ ಅಂದರೆ ನನ್ನ ಮನಸ್ಸಿಗೆ ಎಷ್ಟು ನೋವಾಗಿದೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ ಅಜ್ಜಿ. ಹಠ ಮಾಡಬೇಡ ರಾಧಿಕಾ. ನೀನು ಯಾಕೆ ಇಷ್ಟೊಂದು ಹಠ ಮಾಡ್ತಿದೀಯಾ? ನನಗೇನು ಒಂದು ಅರ್ಥನೇ ಆಗ್ತಿಲ್ಲ. ಪ್ರತಿನಿತ್ಯ ನಿನ್ನ ಸಾವನ್ನು ಬಯಸ್ತಿದ್ದವಳು ನಾನು. ವಿಶಾಖ ಮೇಲಿನ ಮಮತೆಯಿಂದ
ನಿನಗೆ ತುಂಬಾ ತೊಂದರೆ ಕೊಟ್ಟೆ, ಕೊಡಬಾರದು ಕಷ್ಟ ಕೊಟ್ಟೆ, ನೋವು ಕೊಟ್ಟೆ. ಕೊನೆಗೂ ನಿನ್ನ ಒಳ್ಳೆತನ ನನ್ನನ್ನು ಬದಲು ಮಾಡ್ತು. ನಾನು ಬದಲಾವಣೆ ಆದೆ. ನಾನು ನಿನಗೋಸ್ಕರ ಬದಲಾದೆ. ನಿನಗೂ ಮುಂದೆ ಒಳ್ಳೆ ದಿನಗಳಿದೆ ರಾಧಿಕಾ. ಆದ್ರೆ ವಿಶ್ವನ ನೀನ್ ದೂರ ಮಾಡ್ತಾ ಇರೋದ್ರಿಂದ ನಿನ್ ಕೈಯಾರ ಅದನ್ನ ನೀನ್ ಹಾಳು ಮಾಡ್ಕೋತಾ ಇದೀಯಾ. ಅಜ್ಜಿ, ದಯವಿಟ್ಟು ನೀವು ಅವನನ್ನ ವಿಶು ಅಂತ ಕರಿಬೇಡಿ. ನನ್ ಸಂಕಟ ಯಾಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ? ಅವನೇ ವಿಶು ಆಗಿದ್ದಿದ್ರೆ ನಾನ್ ಯಾಕೆ ಅಜ್ಜಿ ದೂರ ಮಾಡ್ತಿದ್ದೆ? ಹಾಗಾದ್ರೆ ಅವ್ರ ಮನೆಯವರೆಲ್ಲ ಹುಚ್ಚರೇನೆ? ಅವ್ರ ಮಗ ಯಾರು ಅಂತ ಅವ್ರಿಗೆ ಗೊತ್ತಾಗಲ್ವಾ? ಎಲ್ಲ ನಾಟಕ ಅಜ್ಜಿ. ಅವನನ್ನ ಈ ಮನೆಗೆ ಕರ್ಕೊಂಡ್ ಬಂದಿರೋದ್ರ ಹಿಂದೆ ಏನೋ ಉದ್ದೇಶ ಇದೆ. ನೀವ್ಯಾರು ನನ್ನ ಮಾತನ್ನ ನಂಬ್ತಾ ಇಲ್ಲ ಅಷ್ಟೇ. ನನಗೆ ಕಣ್ಣಿದೆ ರಾಧಿಕಾ, ಚೆನ್ನಾಗಿ ಕಾಣ್ತಾ ಇದೆ. ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಾಗುತ್ತೆ. ಇದು ನಿನ್ನ ಅವಿವೇಕತನ ಅಷ್ಟೇ. ನೀನ್ ಹೀಗೆ ಮಾಡ್ತಾ ಇದ್ರೆ ಇಡೀ ಜೀವನ ಕಣ್ಣೀರ್ನಲ್ಲೇ ತೊಳಿಬೇಕಾಗುತ್ತೆ. ಸಿದ್ಧವಾಗಿದ್ದೀನಿ ಅಜ್ಜಿ. ಆ ದೇವ್ರು ನನ್ನ ಹಣೆನಲ್ಲಿ ಅದನ್ನೇ ಬರ್ತಿದ್ರೆ ಹಾಗೆ ಆಗ್ಲಿ ಬಿಡಿ. ಕೊನೆಗೂ ಈ ರಾಧಿಕನ್ನ ನೀವು ಅರ್ಥನೇ ಮಾಡ್ಕೊಳ್ಳಿಲ್ಲ ಅಲ್ಲ? ನೀವಾದ್ರೂ ನನ್ನ ಜೊತೆ ಇರ್ತೀರಾ ಅಂತ ಅನ್ಕೊಂಡೆ, ಆದ್ರೆ ಅದು ಸುಳ್ಳಾಯ್ತು. ಈಗ ಈ ಮನೆಯವರೆಲ್ಲ ನನ್ನ ಹುಚ್ಚಿ ಅಂತ ಹೇಳ್ತಿದ್ದಾರೆ. ಅವ್ರ ಜೊತೆ ನೀವು ಸೇರ್ಕೊಂಡಿದ್ದೀರ. ಇದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ ಬಿಡಿ. ಅಪ್ಪ ಅಮ್ಮ ಕೂಡ ನನ್ನ ನಂಬಲಿಲ್ಲ. ಅವ್ರ ದೃಷ್ಟಿನಲ್ಲಿ ಈಗ ನಾನು ಮಾಡ್ತಿರೋದು ಹುಚ್ಚುತನ. ಒಟ್ನಲ್ಲಿ ಅಪ್ಪ ಅಮ್ಮ ನೀವು ಈ ಮನೆಯವ್ರ ದೃಷ್ಟಿನಲ್ಲಿ ನಾನು ಹುಚ್ಚಿ. ನೋಡಿ ಅಜ್ಜಿ, ಈಗ ಬಂದಿರೋನ್ನ ನನ್ನ ಗಂಡ ಅಂತ ನಾನು ಒಪ್ಕೊಂಡು ದೇವರಂತ ನನ್ನ ವಿಶ್ವಗೆ ನಾನು ಅವಮಾನ ಮಾಡೋದಕ್ಕಿಂತ ನಿಮ್ಮೆಲ್ರ ಪಾಲಿಗೆ ನಾನು ಹುಚ್ಚಿಯಾಗೇ ಇರ್ತೀನಿ ಬಿಡಿ. ಸಂತೋಷ ಅನ್ನೋದು ಈ ರಾಧಿಕಾ ಬದುಕಲ್ಲಿ ಇಲ್ವೇ ಇಲ್ಲ ಬಿಡಿ ಅಜ್ಜಿ. ಆ ದೇವರು ಕೊಟ್ಟ ಹಾಗೆ ಮಾಡಿ ಕಿತ್ಕೊಂಡು ರಾಧಿಕಾ ನೀನ್ ಪಡ್ಕೊಂಡ್ ಬಂದಿದ್ದೆ ಇಷ್ಟು ಅಂತ ಹೇಳ್ಬಿಡ್ತಾನೆ. ನನ್ನ ಸಂತೋಷ ನನ್ನ ವಿಷು, ನನ್ನ ಬದುಕು ನನ್ನ ವಿಷು, ನನ್ನ ನೆಮ್ಮದಿ ನನ್ನ ವಿಷು. ನಾನು ಬದುಕೋದಾದ್ರೆ ಅದು ವಿಷು ಜೊತೆ ಮಾತ್ರ. ವಿಷು ಬರೋವರೆಗೂ ನನಗೆ ಈ ಸಂತೋಷ ನೆಮ್ಮದಿ ಯಾವುದು ಬೇಡ. ನಾನು ಹೀಗೆ ಇದ್ಬಿಡ್ತೀನಿ. ನನ್ನ ವಿಷು ಹೆಸರು ಹೇಳ್ಕೊಂಡು ಈ ಮನೆಗೆ ಬಂದಿರೋನು ಈ ಮನೆಯಿಂದ ಆಚೆ ಹೋಗ್ಲೇಬೇಕು. ಆ ಕೆಲಸನ ನಾನು ಮಾಡ್ತೀನಿ. ಇತ್ತೀಚೆಗೆ ಒಬ್ಬೊಬ್ಬನೇ ತುಂಬಾ ಯೋಚನೆ ಮಾಡ್ತಾ ಇದೀಯಾ, ಒಬ್ಬೊಬ್ಬನೇ ಕೆಲಸನೂ ಮಾಡ್ತಾ ಇದೀಯಾ ಅನ್ನೋ ಅನುಮಾನ ನನಗೆ. ಮೊದಲಾಗಿದ್ರೆ ನನ್ನ ಸಹಾಯ ಬೇಕಾಗಿತ್ತು. ಈಗ ದೊಡ್ಡವನಾಗಿದೆಯಾ, ಏನಿದು ದಿಢೀರ್ ಬದಲಾವಣೆ? ಪ್ರದೀಪ, ಬದಲಾವಣೆ ಜಗದ ನಿಯಮ, ಅದರಂತೆ ನಾವು ನಡ್ಕೊಳ್ಬೇಕು. ಮನುಷ್ಯ ಪರಿವರ್ತನೆ ಆಗ್ತಾನೆ ಹೋಗ್ಬೇಕು ಅಲ್ವಾ? ಪರಿವರ್ತನೆ ಶುದ್ಧವಾಗಿದ್ರೆ ಅದಕ್ಕೊಂದು ಬೆಲೆ ಇರುತ್ತೆ, ಇಲ್ಲ ಅಂದ್ರೆ ಅದು ನಂಬಿಕೆ ದ್ರೋಹ ಅನಿಸ್ಕೊಳ್ಳುತ್ತೆ. ಅದು ನಿನ್ನ ಮನಸ್ಥಿತಿ ಪ್ರದೀಪ. ನನ್ನ ಪ್ರಕಾರ ಏನು ಅಂದ್ರೆ ಗೆದ್ದೆತ್ತಿನ ಬಾಲ ಹಿಡಿಯೋದು ಅಲ್ವಾ? ಎಸ್, ಹಾಗೆ ಅನ್ಕೋ. ನಿನ್ನ ಜುಟ್ಟು ನನ್ನ ಕೈಲಿದೆ ಶಾಂತನು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ತುಂಬ ಕಾಡ್ಬಿಡ್ತೀನಿ. ಒಬ್ಬರ ಕೈ ಇನ್ನೊಬ್ಬರ ಜೇಬಲ್ಲಿ, ಇನ್ನೊಬ್ಬರ ಕೈ ಮತ್ತೊಬ್ಬರ ಜೇಬಲ್ಲಿ ಅನ್ನೋ ಮಾತೇ ಇದೆ. ಯಾರ ಜುಟ್ಟು ಯಾರ ಕೈಲಿದೆ ಅನ್ನೋದನ್ನ ನೀನು ಕೂಡ ಯೋಚನೆ ಮಾಡು. ನೀನು ಧರ್ಮಾಧಿಕಾರಿ ಆಗೋದಕ್ಕೆ ಪ್ರಯತ್ನ ಪಟ್ಟವನು ನಾನು. ಅದು ನಾನು ತೋರಿಸಿದ ದುಡ್ಡಿನ ಆಸೆಗೋಸ್ಕರ ಅನ್ನೋದು
ನಿನಗೂ ಗೊತ್ತು, ನನಗೂ ಗೊತ್ತು. ಇರಬಹುದು, ಆದರೆ ನನ್ನ ಸಹಾಯ ಇಲ್ಲದೆ ನೀನು ಧರ್ಮಾಧಿಕಾರಿ ಆಗೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಕಾಲನೇ ನಿರ್ಣಯ ಮಾಡುತ್ತೆ ಪ್ರದೀಪ. ನಿನ್ನಿಂದ ನನಗೆ ಸಹಾಯ ಆಗಿರೋದಂತೂ ನಿಜ. ನನ್ನ ಜೊತೆ ಸೇರಿ ನೀನು, ನಿನ್ನ ಜೊತೆ ಸೇರಿ ನಾನು ಹಲವಾರು ಪಾಪಗಳನ್ನ ಮಾಡಿರೋದಂತೂ ನಿಜ. ಆ ಪಾಪದ ಟೋಟಲ್ ಅಮೌಂಟ್ನಲ್ಲಿ ನಿನಗೆ 50%, ನನಗೆ 50% ಸಮನಾಗಿ ಸೇರಿ. ಸೊ ನನ್ನನ್ನು ಹೆದರಿಸೋ ಯಾವುದೇ ನಿನ್ನ ಪ್ರಯತ್ನ ವಿಫಲ ಆಗುತ್ತೆ. ನೀನು ಇಂಥ ಕೆಟ್ಟ ಹುಳ ಅಂತ ನನಗೆ ಗೊತ್ತಿತ್ತು. ಈಗಲೂ ಹೇಳ್ತಾ ಇದೀನಿ, ಕೇಳಿಸ್ಕೊ. ನೀನು ಧರ್ಮಾಧಿಕಾರಿ ಆಗೋದಕ್ಕೆ ನಾನು ಬಿಡಲ್ಲ. ಇಲ್ಲಿ ನಿನ್ನ ಕೈಲಿ ಏನೂ ಆಗೋದಿಲ್ಲ ಪ್ರದೀಪ. ಧರ್ಮಾಧಿಕಾರಿ ಹೇಗಾಗಬೇಕು ಅನ್ನೋದನ್ನ ನಾನೇ ತೀರ್ಮಾನ ಮಾಡ್ತೀನಿ. ನಿನ್ನಿಂದ ಏನೂ ಆಗೋದಿಲ್ಲ ಅಂತ ಗೊತ್ತಾದ ಮೇಲೇ ನಾನು ನಿನ್ನಿಂದ ದೂರ ಬಂದಿರೋದು. ಸರಿ, ನನಗೆ ಸ್ವಲ್ಪ ಕೆಲಸ ಇದೆ, ಮತ್ತೆ ಸಿಗ್ತೀನಿ. ಸದ್ಯಕ್ಕೆ ನಿನ್ನ ಅವಶ್ಯಕತೆ ನನಗಿಲ್ಲ, ನನ್ನ ಅವಶ್ಯಕತೆ ಕೂಡ ನಿನಗಿಲ್ಲ. ಮತ್ತೆ ಕೆಲಸ ಇದ್ರೆ ಖಂಡಿತ ನಿನ್ನ ಮುಂದೆ ಬರ್ತೀನಿ. ಎಷ್ಟೇ ಆದರೂ ವರ್ಷದಲ್ಲಿ ನೀನು ನನ್ನ ತಮ್ಮ ಅಲ್ವಾ? ಬರಲಾ ಪ್ರದೀಪ? ಕೆಟ್ಟ ಮೇಲೆ ಬುದ್ಧಿ ಬಂತು, ಹಟ್ಟ ಮೇಲೆ ಒಲಿ ಉರಿತು ಅನ್ನೋದು ಇದಕ್ಕೆ ಅನಿಸುತ್ತೆ. ಇಂಥ ಒಂದು ದಿವಸ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ಇಷ್ಟು ಬೇಗ ಬರುತ್ತೆ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ. ವಿಷದ ಹಾವು ಕಣ ಅವನು. ಅವನು ಸವಾಸ ಬೇಡ ಅಂತ ನೀನು ಎಷ್ಟು ಸಾರಿ ಹೇಳಿದ್ದೀನಿ, ನನ್ನ ಮಾತು ಕೇಳಲ್ಲ ನೀನು. ನೋಡು, ಅವನ ಸುದ್ದಿ ನಮಗೆ ಬೇಡ. ನಿನ್ನನ್ನು ಸಿಕ್ಕಿಸಿ ಮಜಾ ತಗೋತಾ ಇದ್ದಾನ ಅವನು. ನಿನ್ನಿಂದ ಸಹಾಯ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನ ಸ್ನೇಹ ಬೆಳೆಸಿದ್ದವನು. ದುಷ್ಟ ಅವನು. ಡ್ಯಾಡ್, ದುಷ್ಟ ಅವನು ಮಾತ್ರ ಅಲ್ಲ, ನಾನು ಕೂಡ. ದುಷ್ಟನ ಜೊತೆ ಗುದ್ದಾಡಿದ್ರೇನೆ ಮಜಾ ಇರೋದು. ಇನ್ನು ಮುಂದೆ ನಾನು ಸೋತು ಹೋಗಿದ್ದೀನಿ ಅಂತ ಅನ್ಕೋ. ಇಷ್ಟು ದಿನದಲ್ಲಿ ನಿನ್ನ ಮನಸ್ಸಿಗೆ ನನ್ನಿಂದ ನೋವಾದರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಆದರೆ ನೀನು ಯಾರು, ಯಾಕೆ ಇಲ್ಲಿಗೆ ಬಂದಿದ್ಯಾ, ಯಾವ ಉದ್ದೇಶ ಇಟ್ಕೊಂಡು ಇಲ್ಲಿಗೆ ಬಂದಿದ್ಯಾ ಅಂತ ಹೇಳು. ನನ್ನನ್ನು ನೀನು ಹೀಗೆ ಕಾಡೋದ್ರಿಂದ, ನಾನೇ ನಿನ್ನ ಹೆಂಡತಿ ಅಂತ ಹೇಳ್ಕೊಳ್ಳೋದ್ರಿಂದ ನಿನಗೆ ಏನು ಸಂತೋಷ ಸಿಗುತ್ತೆ? ನೋಡು, ನಾನು ವಿಶು ಹೆಂಡತಿ. ಸತ್ಯದಲ್ಲೇ ಅವ್ರ ಮಗುಗೆ ನಾನು ತಾಯಿ ಆಗ್ತೀನಿ. ಇಂಥ ಸಮಯದಲ್ಲಿ ನನ್ನನ್ನು ಗೋಳು ಹೇಳ್ಕೊಳ್ಳೋದ್ರಿಂದ ನಿನಗೇನು ಸಿಗುತ್ತೆ? ಮನೆಯವ್ರ ವಿರೋಧ ಕಟ್ಕೋತಾ ಇದ್ದೀನಿ. ಎಲ್ಲರೂ ನನ್ನನ್ನ ಹುಚ್ಚಿ ಅಂತ ತಿಳ್ಕೊತಾ ಇದ್ದಾರೆ. ಅಪ್ಪ ಅಮ್ಮನೂ ನನ್ನ ಬಿಟ್ಟು ಹೋದ್ರು. ನಾನು ನಿನ್ನನ್ನ ವಿಶು ಅಂತ ಒಪ್ಕೊಳ್ಳೋವರೆಗೂ ಅವ್ರು ನನ್ನ ಮುಖ ನೋಡಲ್ವಂತೆ. ಅಚ್ಚೆ ಅಂತೂ ಪ್ರತಿದಿನ ನನ್ನ ಜೊತೆ ಜಗಳ ಆಡ್ತಾನೆ ಇರ್ತಾರೆ. ನಾನು ಈ ಸ್ಥಿತಿನಲ್ಲಿರೋವಾಗ, ನಾನು ಇಷ್ಟೊಂದು ನೊಂದ್ಕೋತಾ ಇರೋವಾಗ, ನನ್ನ ಜೀವನದಲ್ಲಿ ಇಷ್ಟೆಲ್ಲ ಆಟ ಆಡೋದಕ್ಕೆ ನಿನಗೆ ಮನ್ಸಾದ್ರೂ ಹೇಗೆ ಬರುತ್ತೆ? ಹೀಗೆಲ್ಲ ಮಾತಾಡಿ ನನ್ನನ್ನು ಇನ್ನೂ ಯಾಕೆ ಕಳಿಸ್ತೀಯ ರಾಧಿಕಾ? ನೀನು ಕೇಳೋ ಪ್ರಶ್ನೆಗಳಿಗೆ ಉತ್ತರನೇ ಕೊಡೋಕ್ಕಾಗದಿರೋ ಸ್ಥಿತಿ ತಲುಪಿದ್ದೀನಿ ನಾನು.
ನಾನು ಯಾರು ಅಂತ ಇನ್ನೂ ನಿನಗೆ ಗೊತ್ತಾಗ್ಲಿಲ್ವಾ ರಾಧಿಕಾ? ನಿನಗೆ ದುಡ್ಡು ಆಸ್ತಿನೇ ಬೇಕಾಗಿದ್ರೆ ಹೇಳು, ಮನೆಯವ್ರ ಕೈ ಕಾಲಾದ್ರೂ ಹಿಡಿದು ನಿನಗೆ ಬೇಕಾಗಿರೋದನ್ನ ನಾನು ಕೊಡಿಸ್ತೀನಿ.